ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ಬೆಂಡೆಕಾಯಿನ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬೆಂಡೆಕಾಯಿ ಫ್ರೈ ಪಲ್ಯ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನು ಬೆಂಡೆಕಾಯಿ ಒಂದು 200 ಗ್ರಾಮ್ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮಾಟೊ ಹಣ್ಣು, 2 ಚಿಕ್ಕ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಕೊಬ್ಬರಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆಯಿಲು ಮತ್ತು ಇದು ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಕುಟಾಣಿಲಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಬೇಕು. ಪ್ಯಾನ್ಗೆ ಹಾಕಿ ನಂತರ ಬೆಂಡೆಕಾಯಿ ಹೆಚ್ಚಿಟ್ಟಿರ್ತೀವಲ್ಲ ಅದನ್ನು ಫ್ರೈ ಮಾಡಬೇಕು. ನೋಡಿ, ಹಾಗೆ ಚೆನ್ನಾಗಿ ಆಯಿಲಲ್ಲಿ ಒಂದು 5ರಿಂದ 6 ನಿಮಿಷ ಫ್ರೈ ಮಾಡಿದರೆ ಅದೆಲ್ಲ ಬೆಂಡೆಕಾಯಿ ಫ್ರೈ ಆಗಿರುತ್ತೆ. ಈಗ ಬೆಂಡೆಕಾಯಿನ ಇನ್ನೊಂದು ಒಲೆ ಮೇಲೆ ಇಟ್ಕೊಂಡು ಈ ಕಡೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕ್ತೀನಿ. ಈರುಳ್ಳಿ ಟೊಮಾಟೊ ಎಲ್ಲ ತೊಗೊಂಡಿದ್ದೀನಲ್ಲ ಅವೆಲ್ಲ ಒಗ್ಗರಣೆ ಹಾಕ್ತೀನಿ. ನೋಡಿ, ಈಗ ಆಗಲೇ ಈ ಕಡೆ ಬೆಂಡೆಕಾಯಿ ಹುರಿತಾ ಇದ್ದೀನಿ. ಹಾಗೆ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು. ಅದು ಸಿಮ್ಮಲ್ಲಿ ಇಟ್ಟಿರಬೇಕು ಒಲೆ. ನೋಡಿ, ಇದು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈ ಕಡೆ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಬೆಂಡೆಕಾಯಿ ಈ ಕಡೆ ಇದೆ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ. ಒಂದೇ ಸಲ ಒಂದೇ ಒಲೆ ಮೇಲೆ ಮತ್ತೆ ಬೆಂಡೆಕಾಯಿ ಹುರಿದು ಮತ್ತೆ ಅದೇ ಒಲೆ ಮೇಲೆ ಒಗ್ಗರಣೆ ಕೊಡಬೇಕಂದ್ರೆ ಲೇಟ್ ಆಗುತ್ತೆ. ಅದಕ್ಕೆ ಇನ್ನೊಂದು ಚಿಕ್ಕ ಒಲೆ ಇರುತ್ತಲ್ಲ ಗ್ಯಾಸ್ದು, ಅದರಲ್ಲಿ ಸಿಮ್ಮಾಗಿಟ್ಟರೆ ತಾನೇ ಫ್ರೈ ಆಗ್ತಾ ಇರುತ್ತೆ ಬೆಂಡೆಕಾಯಿ ಪಕ್ಕಕ್ಕೆ. ಇದನ್ನು ಒಗ್ಗರಣೆ ಹಾಕಿದ ಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು. ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ. ನೋಡಿ, ಈ ಫ್ರೈ ಆಯ್ತಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ಅದೆಲ್ಲ ಫ್ರೈ ಆಗಿದೆ. ಈ ಕಡೆ ಬೆಂಡೆಕಾಯಿ ಕೂಡ ಫ್ರೈ ಆಗಿದೆ. ನೋಡಿ, ಆಲ್ಮೋಸ್ಟ್ ಆಲು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಚೆನ್ನಾಗಿ ಫ್ರೈ ಆಗಿರುತ್ತೆ ಎಣ್ಣೆಯಲ್ಲಿ. ನೋಡಿ, ಕಲರು ಚೇಂಜ್ ಆಗಿದೆ. ಈಗ ಈರುಳ್ಳಿ ಜೊತೆ ಟೊಮಾಟೊ ಕೂಡ ಹಾಕಿದ್ದೀನಿ. ಹೆಚ್ಚಿಟ್ಕೊಂಡಿದ್ನಲ್ಲ ಒಂದು ಟೊಮಾಟೊ ಹಾಕಿ ಆಮೇಲೆ ಅರಿಶಿನ ಪುಡಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಖಾರದ ಪೌಡರ್. ಆನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಒಗ್ಗರಣೆ ಕೊಟ್ಟಿದ್ದೆಲ್ಲ ಚೆನ್ನಾಗಿ ಕಲಿಯೋ ಹಾಗೆ ಮಿಕ್ಸ್ ಮಾಡಬೇಕು. ನೀರು ಹಾಕೋ ಅವಶ್ಯಕತೆನಿಲ್ಲ. ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಈ ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಬ್ರೌನ್ ಕಲರ್ ಥರ ಬಂದಿದೆ ಒಂಥರ ಬೆಂಡೆಕಾಯಿಗೆ. ಈ ಫ್ರೈ ಆಗಿರೋ ಬೆಂಡೆಕಾಯಿನ ತೆಗೆದು ಇನ್ನೊಂದು ಬಾಣಲೆ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಹಾಕಬೇಕು. ಈಗ ನೋಡಿ, ಒಗ್ಗರಣೆದೆಲ್ಲ ರೆಡಿಯಾಗಿದೆ. ಈರುಳ್ಳಿ, ಈರುಳ್ಳಿ, ಟೊಮಾಟೊ, ಬೆಳ್ಳುಳ್ಳಿ ಎಲ್ಲ ಖಾರ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿತ್ತಲ್ಲ, ಒಗ್ಗರಣೆ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಜಾಸ್ತಿ ಗರಂ ಮಸಾಲ ಹಾಕಿದರೆ ಬರೀ ಮಸಾಲೆ ವಾಸನೆ ಇರುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಬೇಕು. ಈಗ ಈ ಕಡೆ ಬೆಂಡೆಕಾಯಿ ಫ್ರೈ ಆಗಿದೆ. ನೋಡಿ, ಇದನ್ನು ತೆಗೆದು ಇದಕ್ಕೆ ಹಾಕ್ಕೋಬೇಕು. ಈಗ ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಎಷ್ಟೊತ್ತಿನವರೆಗೂ ಹುರಿತಾ ಇದ್ದೀನೇನೋ ಅನಿಸುತ್ತೆ. ಜಾಸ್ತಿ ಏನಿಲ್ಲ, ಸಿಮ್ಮಲ್ಲಿಟ್ಟು ಅದನ್ನು ಒಗ್ಗರಣೆ ಹಾಕೋದ್ರಲ್ಲೇ ಇದು ರೆಡಿಯಾಗಿರುತ್ತೆ ಬೆಂಡೆಕಾಯಿ. ನೋಡಿ, ಇದು ಒಗ್ಗರಣೆಗೆಲ್ಲ ಈಗ ಬೆಂಡೆಕಾಯಿ ಹಾಕಬೇಕು. ಈಗ ಫ್ರೈ ಮಾಡಿರ್ತೀವಲ್ಲ ಆ ಬೆಂಡೆಕಾಯಿನ ಈ ಒಗ್ಗರಣೆಗೆ ಮಿಕ್ಸ್ ಮಾಡಬೇಕು.
ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದನ್ನು ತೆಗೆದು ಅದಕ್ಕೆ ಹಾಕ್ತೀನಿ. ಇದು ಗ್ಯಾಸ್ ಆಫ್ ಮಾಡಿದೆ ನೋಡಿ, ಸಿಮ್ಮಲ್ಲಿಟ್ಟಿದ್ದೆ. ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಬೆಂಡೆಕಾಯಿ, ಚೆನ್ನಾಗಿ ಫ್ರೈ ಆಗಿರುತ್ತೆ. ಅದನ್ನು ಈ ಒಗ್ಗರಣೆಗೆಲ್ಲ ಮಿಕ್ಸ್ ಮಾಡಬೇಕು ನೋಡಿ. ಸಿಮ್ಮಲ್ಲೇ ಇಟ್ಟಿರಬೇಕು, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು ಒಲೆ ಗ್ಯಾಸು. ನೋಡಿ ಈಗ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಒಂದೆರಡು ಸ್ಪೂನು ಕೊಬ್ಬರಿ ಪುಡಿ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಕೊಬ್ಬರಿನ, ಅದನ್ನು ಹಾಕಬೇಕು ನೋಡಿ. ಈಗ ಮಿಕ್ಸ್ ಮಾಡಿಟ್ಟಿದ್ದೀನಲ್ಲ, 2 ಸ್ಪೂನ್ ಹಾಕಬೇಕು. ಜಾಸ್ತಿ ಹಾಕಬಾರ್ದು, ಬರೀ ಅದೇ ಆಗಿಬಿಡುತ್ತೆ ಮಸಾಲೆ, ಜಾಸ್ತಿ ಕೊಬ್ಬರಿ ಥರ ಆಗುತ್ತೆ. 2 ಸ್ಪೂನ್ ಆದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊಬ್ಬರಿ ಪುಡಿ ಪೌಡ್ರ್ ಹಾಕಿ. ಮೊದಲೇ ಕೊಬ್ಬರಿನ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಈ ಥರ ಪಲ್ಯಗಳಿಗೆಲ್ಲ ಹಾಕೋಕ್ಕೆ ಬರುತ್ತೆ. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಪಲ್ಯ, ತಿನ್ನೋಕ್ಕೂ ರುಚಿ ಇರುತ್ತೆ ನೋಡಿ. ಒಂದು 200 ಗ್ರಾಮ್ ಮಾಡಿದ್ದೀನಿ ನಾನು. ಇದರಲ್ಲಿ ಒಂದು 2-3 ಜನ ಊಟ ಮಾಡ್ಬೋದು. ನೀವು ಟ್ರೈ ಮಾಡಿ ನೋಡಿ, ಇದೇ ಥರ ಬೇಗನೂ ಆಗುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ, ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ. ಪಲ್ಯ ರೆಡಿಯಾಗಿದೆ, ಬೆಂಡೆಕಾಯಿ ಪಲ್ಯ. ಈಗ ಈ ಬಟ್ಲಿಗೆ ತೆಗಿತೀನಿ, ಬೌಲ್ಗೆ ನೋಡಿ ತೆಗ್ದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಟ್ರೈ ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಹಾಕ್ತಾಯಿರ್ತೀನಿ, ರೆಸಿಪೀಸ್ನ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್.